ಯತೀಂದ್ರ ಅವರೇ ಇದನ್ನು ಬಿಡಬೇಕು, ಅನಗತ್ಯವಾಗಿ ಆರೋಪ ಮಾಡೋದು. ನೋಡಿ, ಯತೀಂದ್ರ ಅವ್ರ ಅಪ್ಪರಿಗೆ ಹೇಳಿದ್ರು, ಅಪ್ಪ ನಾನು ಕೊಟ್ಟದ್ದು ಇದೆ ಅಂದರೆ ವರ್ಗಾವಣೆ. ಮೊಬೈಲ್ನಲ್ಲಿ ಮಾತಾಡಿ ಮಾಧ್ಯಮಕ್ಕೆ ಸುದ್ದಿಯಾಗಿ ಜನರಿಗೆ ಕಾಮಿಡಿ ಪೀಸ್ ಆದ್ರಿ. ಕುಕ್ಕರ್ ಹಂಚಿದ್ವಿ ಅಂತ ಹೇಳಿದ್ರಿ, ಹೇಳಿಕೆ ಕೊಟ್ರಿ ನೀವೇ, ಬಾಲಿಶವಾದ ಹೇಳಿಕೆ ಚುನಾವಣೆಯಲ್ಲಿ. ಮತ್ತು ಕಳೆದ ವಾರ ಬೆಳಗಾಂನಲ್ಲಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ರಿ. ನಿಮ್ಮ ಸಚಿವರುಗಳೇ ಕೆಲವರು ಡಿಫೆಂಡ್ ಮಾಡ್ಕೊಂಡ್ರು, ಇನ್ನು ಕೆಲವರು ಅದು ವೈಯಕ್ತಿಕ ಹೇಳಿಕೆ ಅಂದರು. ರಾಮನಗರದ ಶಾಸಕರು ಏನು ಹೇಳಿದರು, ಯತೀಂದ್ರಗೆ ಅಧಿಕಾರ ಕೊಟ್ಟದ್ದು ಯಾರು? ಮತ್ತು ಚನ್ನಗಿರಿ ಶಾಸಕರು ಹೇಳಿದರು. ಬಹಳಷ್ಟು ಜನ ಶಾಸಕರು ಟೀಕೆ ಮಾಡಿದರು. ಡಿ ಕೆ ಶಿವಕುಮಾರ್ಗೆ ದೂರು ಕೊಡಿದರೆ ಈಗಾಗಲೇ ಡಿ ಕೆ ಶಿವಕುಮಾರ್ ನಮ್ಮ ರಾಷ್ಟ್ರೀಯ ನಾಯಕರಿಗೆ ವರದಿ ಮಾಡಿದ್ವಿ ಅಂತ ಹೇಳಿದ್ರು. ಎಲ್ಲ ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅಪ್ರಬುದ್ಧ ರಾಜಕಾರಣಿ, ಎಣಸು ಜ್ಞಾನನೇ ಇಲ್ಲ. ಅಂದರೆ ವಿವಾದಾತ್ಮಕ ಹೇಳಿಕೆಗಳಿಂದ ಈ ರಾಜ್ಯದ ಜನರಿಗೆ ಮಾಧ್ಯಮದಲ್ಲಿ ಸದಾ ಸುದ್ದಿಯಲ್ಲಿರಬೇಕು. ಬಹುಶಃ ನವೆಂಬರ್ದಲ್ಲಿ ಕ್ರಾಂತಿ ಅಂತ ಹೇಳಿ ಅವರ ಪಕ್ಷದವರು ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಮುಂದೆ ಉನ್ನತ ಹುದ್ದೆ ಅಲಂಕರಿಸ್ಬೇಕಂತೇಳಿ ಈ ರೀತಿ ವಿವಾದಾತ್ಮಕ ಹೇಳಿಕೆಗಳಿಂದ ಫ್ರಂಟ್ ಲೈನ್ ಬರ್ಬೇಕಂತೇಳಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯ. ಚುನಾವಣಾ ಆಯೋಗದ ಆಯುಕ್ತರ ಬಗ್ಗೆ ನೀವು ರಾಜಕೀಯ ಪುಡಾರಿ ಅಂತ ಹೇಳ್ತಿರಲ್ಲ, ನಿಮ್ಮ ಪಕ್ಷ ಪುಡಾರಿ ಪಕ್ಷ, ಅಧಿಕಾರಕ್ಕೆ ಬಂದಂಥವ್ರು ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್. ಹಾಗಾಗಿ ಈ ಹೇಳಿಕೆಯನ್ನು ಖಂಡಿಸ್ತೀವಿ, ತಕ್ಷಣ ವಾಪಸ್ ಪಡಿಬೇಕು. ಎಲ್ಲ ಒಂದು ಕಡೆ ಏನು ಯತೀಂದ್ರ ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ಹೇಳಿಕೆ ಕೊಟ್ರ, ಅವ್ರ ಹೇಳಿಕೆ ಅಲ್ಲ, ಇದನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಸಿದ್ದರಾಮಯ್ಯನ ಸ್ವತಃ ಅವ್ರ ಮಗನ ಬಾಯಲ್ಲಿ ಹೇಳ್ಸಿದ್ದಾರೆ. ಹಾಗಾಗಿ ಇವರ ಹೇಳಿಕೆಗೆ ಯಾವುದೇ ಕಿಮ್ಮತ್ತಿ, ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ತಕ್ಷಣ ಚುನಾವಣೆ ಆಯೋಗದ ಮುಖ್ಯ ಆಯುಕ್ತರ ಅವ್ರಿಗೆ ಕ್ಷಮೆ ಕೇಳಬೇಕು, ದೇಶದ ಜನರಿಗೆ ದೇಶದ ಕ್ಷಮೆ ಕೇಳಬೇಕು. ಅದು ಒಂದು ಸಾಂವಿಧಾನಿಕ ಸಂಸ್ಥೆ ಮೇಲೆ ಆರೋಪ ಮಾಡ್ತಾ ಇದ್ರೆ ಇವರು ಯಾವ ರೀತಿ ಭ್ರಷ್ಟರು ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ.